ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಮಹಾಭಾರತದ ಬಗ್ಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ನಮ್ ಯೂತ್ಸು ಹೇಗೆ ಆನ್ಸರ್ ಮಾಡ್ತಾರೆ ನೋಡೋಣ. ಪಾಂಡವ್ರಿಗೆ ಗೊತ್ತಲ್ಲ ನಿಮ್ಗೆ? ಪಾಂಡವರ ಹೆಸರು ದುರ್ಯೋಧನ. ನಿಜ ಕಟ್ ಮಾಡಿ ಬ್ರೋ, ಬಾಯಿಗೆ ಬರ್ತಾ ಇಲ್ಲ, ಅವಮಾನ ಆಗ್ಬಿಡುತ್ತೆ. ಹೇಳಿ ಬ್ರೋ, ಬಾಯಿಗೆ ಬರ್ತಾ ಇಲ್ಲ. ಮಹಾಭಾರತದಲ್ಲಿ ಪಾಂಡವರು ಇದ್ರಲ್ಲ, ಅವ್ರ ಹೆಸರು ಹೇಳಿ. ಕೌರವ. ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವ ಪಾಂಡವ್ರಿಗೆ ಗೊತ್ತಲ್ಲ, ಅವ್ರ ಹೆಸರು ಹೇಳಿ. ಪಾಂಡವರು ದುರ್ಯೋಧನ ಅಥವಾ ದುಶ್ಯಾಸನ. ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ನಿಮ್ಮ ಹೆಸರು? ದೃಶ್ಯ. ದೃಶ್ಯ. ತುಂಬಾ ಡಿಫ್ರೆಂಟ್ ಆಗಿದೆ ನೀವು. ನಿಮ್ಮ ಹೆಸರು? ದಿಲೀಪ್ ಎಸ್ ಅಂತ. ದಿಲೀಪ್. ನಿಮ್ಮ ಹೆಸರು? ಪ್ರೇಮ್ ಕುಮಾರ್. ಏನ್ ಓದ್ತಾ ಇದ್ದೀರಾ? BCA. ನಮ್ ವಿಡಿಯೋ ನೋಡಿ ಗಾಡಿ ನಿಲ್ಸ್ಬಿಟ್ಟು ಆನ್ಸರ್ ಮಾಡಕ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಬ್ರೋ? ತನ್ಮಯ್ ಅಂತ. ತನ್ಮಯ್. ನೀವು? ದರ್ಶನ್. ಕಾರ್ತಿಕ್. ನಿಮ್ ಹೆಸರು? ವರ್ಷಿಣಿ. ವರ್ಷಿಣಿ. ಓದ್ತಾ ಇದ್ದೀರಾ? ಓದ್ತಾ ಇದ್ದೀರಾ? Okay. ಬನ್ರಿ, ಪರವಾಗಿಲ್ಲ. ಬನ್ನಿ ಮೇಡಮ್. ನೀವು? ನೋ. ನಿಮ್ಮ ಹೆಸರು? ಸುಪ್ರಿಯಾ. ಸೇಮ್ ಕ್ಲಾಸ್ಮೇಟ್ಸ್. ಓಕೆ, ಸಿಂಪಲ್ ಆಗಿ ಮಹಾಭಾರತದ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ. ಪಾಂಡವರು ಗೊತ್ತು ನಿಮ್ಗೆ? ಗೊತ್ತು. 5 ಜನದ ಹೆಸರು ಹೇಳಿ. ಪಾಂಡವರು ಹಿಂದ್ಗಡೆಯಿಂದ ಆನ್ಸರ್ ಹೇಳ್ಕೊಡ್ತಾ ಇದ್ದಾರೆ. ಆರ್ಡ್ರು ಅಂತಾನೆ ಇಲ್ಲ, 5 ಜನದ ಹೆಸರು ಹೇಳಿ. ಭೀಮ, ನಕುಲ, ಸಹದೇವ, ಧರ್ಮರಾಯ, ಅರ್ಜುನ. ಸೂಪರ್. ಪಾಂಡವರ ಹೆಸರೇನು? 5 ಜನದ ಹೇಳು. ಅರ್ಜುನ, ಧರ್ಮರಾಯ, ಭೀಮ, ನಕುಲ, ಸಹದೇವ. ಸೂಪರ್. ಓಕೆ, ಪಾಂಡವರ ಹೆಸರೇನು? ಪಂಚ ಪಾಂಡವ. ಅರ್ಜುನ, ಕರ್ಣ ಬಿಟ್ಟು ಹೇಳ್ಬೇಕಾ? ಅರ್ಜುನ, ಭೀಮ, ಯುಧಿಷ್ಠಿರ, ಏನೋ ಹೇಳ್ತಿರೋದು ಅಲ್ಲಿ. ನಿಜ ಕಟ್ ಮಾಡಿ ಬ್ರೋ, ಬಾಯಿಗೆ ಬರ್ತಾ ಇಲ್ಲ, ಅವಮಾನ ಆಗ್ಬಿಡುತ್ತೆ. ಹೇಳಿ ಬ್ರೋ, ಬಾಯಿಗೆ ಬರ್ತಾ ಇಲ್ಲ. ಅರ್ಜುನ, ಭೀಮ, ಯುಧಿಷ್ಠಿರ, ನಕುಲ, ಸಹದೇವ. ಸೂಪರ್. ನೋಡಿ, ನೀವು ಗೊತ್ತಿಲ್ಲ ಅಂತ ಕಣ್ಣಂಗೂ ಸೇರ್ಸ್ಕೊಂಡ್ ಹೇಳಿರಿ. ಕನ್ನಡನು ಸೇರಿಸಿ ನೋಡಿ, ಇನ್ ಡೆಪ್ತ್ ಆಗಿ ನಿಮ್ಗೆ ಚೆನ್ನಾಗ್ ಗೊತ್ತು. ಪಾಂಡವ್ರಿಗೆ ಗೊತ್ತು ನಿಮ್ಗೆ? 5 ಜನದ ಹೆಸರು ಹೇಳಿ. ಗೊತ್ತಿಲ್ವಲ್ಲ. ಯೋಚನೆ ಮಾಡಿ, ಕೇಳಿರ್ತೀರಾ ಕಾಮನ್ ಹೆಸರುಗಳು. ನಕುಲ, ಸಹದೇವ. ಸೂಪರ್. ಯುಧಿಷ್ಠಿರ, ಬಲರಾಮ. ಅಲ್ಲ, ಇನ್ನಿಬ್ರು ಮೇಜರು. ಅರ್ಜುನ. ಇನ್ನೊಂದು ನಮ್ಮ ಮೈಸೂರಲ್ಲಿ ಫೇಮಸ್ ಆನೆ. ಅಭಿಮನ್ಯು. ಅಲ್ಲ, ಭೀಮ. ಪಾಂಡವರ ಹೆಸರು? ದುರ್ಯೋಧನ. ನಕುಲ, ಸಹದೇವ. ಓಕೆ. ಅರ್ಜುನ, ಭೀಮ, ಧರ್ಮರಾಯ, ಯುಧಿಷ್ಠಿರ, ಕ್ರಿಸ್ಟಿನಾ. ಓಕೆ, ಸೂಪರ್. ರಕ್ಷಿತಾ. ಲಿಖಿತ. ಏನಿಲ್ಲ, ಮಹಾಭಾರತದ ಬಗ್ಗೆ ಸಿಂಪಲ್ ಆಗಿ ಒಂದು ಕ್ವಶನ್ಸ್ ಕೇಳ್ತೀನಿ, ಆಯ್ತಾ? ಮಹಾಭಾರತದಲ್ಲಿ ಪಾಂಡವರು ಇದ್ರಲ್ಲ, ಅವ್ರ ಹೆಸರು ಹೇಳಿ. ಕೌರವ. ಸೂಪರ್. ಪಾಂಡವ್ರು ಕೇಳಿದ್ರೆ ನೀವು ಕೌರವ್ರನ್ನೇ ಕರೆದು ಬಿಟ್ರಾ? ಗೊತ್ತಿಲ್ಲ, ಟ್ರೈ ಮಾಡಿ. ಮಹಾಭಾರತ ಪಾಂಡವರ. ದುರ್ಯೋಧನ, ಯಾಕೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀವು ರಾಮಾಯಣಕ್ಕೆ ಹೊಂಟೋರ್ರಿ ಬಿಡಿ. ನಂಗೆ ಗೊತ್ತಿಲ್ಲ. ಓಕೆ, ನೀವು ಮೈಸೂರಾ? ಹೌದು. ದಸರಾದಲ್ಲಿ ಆನೆಗಳು ಬರುತ್ತೆ ಗೊತ್ತಾ? ಅದ್ರದ್ದೇ 1-2 ಹೆಸರು ಹೇಳಿ. ಅರ್ಜುನ, ಭೀಮ. 2 ಆಯ್ತು. ಇನ್ 3 ಜನ ಅಷ್ಟೇ ಇರೋದು. ಧರ್ಮರಾಯ. ಕರೆಕ್ಟ್. ಇನ್ನಿಬ್ರು ಸಪೋರ್ಟ್ ಮಾಡಿ. ಅವರಿಬ್ರು ಜೋಡಿ. ಇನ್ನಿಬ್ರು ಅರ್ಜುನ ಹೇಳಿದ್ರಿ. ಅರ್ಜುನ, ಭೀಮ ಆಯ್ತು, ಧರ್ಮರಾಯ ಆಯ್ತು, ಆಮೇಲೆ ಇನ್ನಿಬ್ರು ಗೊತ್ತಾ? ಗೊತ್ತಿಲ್ಲ. ನಕುಲ, ಸಹದೇವ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಸೂಪರ್. ಅವ್ರ ಹೆಂಡತಿ ಹೆಸರು?
ದ್ರೌಪದಿ. ದ್ರೌಪದಿ. ಇನ್ನೊಂದು ಹೆಸರು ಇತ್ತು. ಪಾಂಚಾಲಿ. ಹಾ, ಸೂಪರ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರು? ಸುಮಿತ್. ನಿಮ್ಮ ಹೆಸರು? ಅಥರ್ವ. ಅಥರ್ವ. ಸೂಪರ್ ಆಗಿದೆ. ಈ ಕಡೆ ಬನ್ನಿ. ಅವ್ರ ಹೆಸರು ಹೇಳಿ. ಭೀಮ, ಅರ್ಜುನ, ನಕುಲ, ಸಹದೇವ, ಯುಧಿಷ್ಠಿರ. ಸೂಪರ್. ಅವ್ರ ಹೆಂಡತಿ ಹೆಸರು? ದ್ರೌಪದಿ. ಈ 5 ಜನಕ್ಕೂ ಒಬ್ರು ಹೆಂಡತಿ ಇದ್ರು. ದ್ರೌಪದಿ. ದ್ರೌಪದಿ ದ್ರೌಪದಿ ಅವರು ಅಲ್ವಾ? ಇವರು ಯಾವ ದೇಶದಿಂದ ಬಂದಿದ್ರು? ಭಾರತ ದೇಶ. ಸರ್ ಇದು ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಒಂದು ದೇಶದಿಂದ ಬಂದಿದ್ರು, ಆ ದೇಶದ ಹೆಸರು? ದೇಶದ ಹೆಸರು ಗೊತ್ತಿಲ್ಲ ಸರ್. ನೀವೇ ಆನ್ಸರ್ ಮಾಡಿದ್ರಿ ಈಗ. ಪಾಂಚಾಲಿ. ಪಾಂಚಾಲಿ ಬಂದಿದ್ದ ದೇಶ ನಂಗೆ ಗೊತ್ತಿಲ್ಲ. ನೀವ್ ಆನ್ಸರ್ ಮಾಡಿರಿ ಈಗ ತಾನೆ. ಏನ್ ಆನ್ಸರ್? ಪಾಂಚಾಲಿ. ಹಾ. ಪಾಂಚಾಲಿ. ಓಕೆ. ದ್ರೌಪದಿ ಅವ್ರಿಗೆ ಇನ್ನೊಂದು ಹೆಸರು ಇತ್ತು, ಅದೇ ದ್ರೌಪದಿ ಅವರಿಂದ ಪಾಂಡವರ ಹೆಂಡತಿ ಪಾಂಚಾಲಿ. ಪಾಂಚಾಲಿ. ಕರೆಕ್ಟ್. ಪಾಂಚಾಲಿ. ಪಾಂಚಾಲಿ ಕರೆಕ್ಟ್. ಬಟ್ ಪಾಂಚಾಲಿ ಅವರು ಒಂದು ದೇಶದಿಂದ ಬಂದಿದ್ರು, ಆ ದೇಶದ ಹೆಸರು? ಪಾಂಚಾಲ. ಸೂಪರ್. ದ್ರೌಪದಿ. ಹಾ, ದ್ರೌಪದಿ ಕರೆಕ್ಟ್. ಅವ್ರಿಗೆ ಇನ್ನೊಂದು ಹೆಸರು ಇತ್ತು. ನಮ್ ಕೇಳ್ಬಿಟ್ಟೆ ಇಟ್ಕೊಂಡಿದ್ರು ಅವರು. ಕೇಳ್ಬಿಟ್ಟೆ ಹೆಸರು ಇಟ್ಕೊಂಡಿದ್ರು. ಒಂದು ಟಫ್ ಕ್ವಶನ್ ಕೇಳ್ತೀನಿ. ಪಾಂಚಾಲಿ ಅವರು ಯಾವ ದೇಶದಿಂದ ಬಂದಿದ್ರು? ಹಾ, ಗೂಗಲ್ ಮಾಡಿ ನೀವು. I didn't remember. Actually, I know. ಟೇಕ್ ಯುವರ್ ಟೈಮ್. ಆಕ್ಚುಲಿ ನೀವೇ ಆನ್ಸರ್ ಹೇಳಿದೀರ ಆಲ್ರೆಡಿ. ಆದ್ರೆ ಅವಳ ಹೆಸರು ಅದಕ್ಕೆ ಬಂದಿದ್ದು ಕಣೆ. ಐ ಥಿಂಕ್ ಪಾಂಡವಪುರ. ಪಾಂಚಾಲ. ನೀವು ಗೂಗಲ್ ಮಾಡಬೇಡಿ ದಯವಿಟ್ಟು. ಓ, ಕರೆಕ್ಟ್ ಆಗಿ ಹೇಳಿದ್ರಿ, ಪಾಂಚಾಲ. ಓಕೆ. ಇನ್ನೊಂದು ಲಾಸ್ಟ್ ಕ್ವಶನ್. ಮಹಾಭಾರತದಲ್ಲಿ ಒಬ್ರು ಇಚ್ಛಾಮರಣಿ ಇದ್ರು, ಯಾರು? ಮಹಾಭಾರತದಲ್ಲಿ ಒಬ್ರು ಇಚ್ಛಾಮರಣಿ ಇದ್ರು, ಅವ್ರಿಗೆ ಬೇಕಾದಾಗ ಅವ್ರಿಗೆ ಸಾವು ಬರೋ ಅಂತ ಒಬ್ರು. ಭೀಷ್ಮ. ಹಾ, ಸೂಪರ್. ಥ್ಯಾಂಕ್ ಯು. ಅಷ್ಟೇ ಇದಿತ್ತು. ಥ್ಯಾಂಕ್ ಯು ಗೈಸ್. ಡಿಸ್ಟರ್ಬ್ ಆಗಿದ್ರೆ ಸಾರಿ. ಕೊನೆ ಪ್ರಶ್ನೆ. ಮಹಾಭಾರತದಲ್ಲಿ ಒಬ್ರು ಇಚ್ಛಾಮರಣಿ ಇದ್ರು, ಅವ್ರಿಗೆ ಇಷ್ಟ ಬಂದಾಗ ಅವ್ರಿಗೆ ಸಾವು ಬರೋವಂಥದ್ದು. ಅಂದ್ರೆ ಅವ್ರು ನೆನ್ಸ್ಕೊಂಡಾಗ ಭೀಷ್ಮನ. ಎಲ್ಲ ಗೊತ್ತಲ್ಲ ಬ್ರೋ, ನೀವ್ ಯಾವ್ದು ಗೊತ್ತಿಲ್ಲ ಕಟ್ ಮಾಡಿ ರೆಕಾರ್ಡ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಆನ್ಸರ್ ತಪ್ಪಾಗ್ಬಿಟ್ರೆ ಭೀಷ್ಮ. ಭೀಷ್ಮ. ಸೂಪರ್ ಬ್ರೋ. ಇಷ್ಟೇ ನಮ್ ಕ್ವಶನ್ಸ್ ಇದಿತ್ತು. ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು. ಮಹಾಭಾರತದಲ್ಲಿ ಒಬ್ರು ಇಚ್ಛಾಮರಣಿ ಇದ್ರು, ಅವ್ರ ಹೆಸರೇನು? ಗೊತ್ತಿಲ್ಲ. ಟ್ರೈ ಮಾಡಿ. ನಿಮ್ಗೆ ಗೊತ್ತಾ ಬ್ರೋ? ಗೊತ್ತಾ? ಸೂಪರ್. ಭೀಷ್ಮ. ಹಾ, ಭೀಷ್ಮ. ಭೀಷ್ಮ. ಕೃಷ್ಣಂಗೆ ಅವ್ರ ಹೆಸರೇನು? ಭೀಷ್ಮ. ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಭಾರತದಲ್ಲಿ ಒಬ್ರು ಇಚ್ಛಾಮರಣಿ ಇದ್ರು. ಇಚ್ಛಾಮರಣಿ ಅಂದ್ರೆ ಅವ್ರಿಗೆ ಯಾವಾಗ ಬೇಕು ಅವ್ರಿಗೆ ಸಾವು ಬರೋ ಅಂತ ಒಂದು ವರ ಪಡೆದಿದ್ರು. ಅವ್ರ ಹೆಸರೇನು? ಅರ್ಥ ಆಗ್ಲಿಲ್ವಾ? ಅಂದ್ರೆ ನೀವು ಇವಾಗ ನಿಮ್ಗೆ ಇಷ್ಟ ಬಂದಾಗ ನೀವು ಸಾಯ್ಬೋದು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಆ ತರ ವರನ ಅವ್ರೊಬ್ರು ಪಡೆದಿದ್ರು ಮಹಾಭಾರತದಲ್ಲಿ. ಅವ್ರ ಹೆಸರೇನು ಅಂತ? ಶಬರಿನ. ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಶಬರಿ ಅಲ್ವಾ? ಹೆಲ್ಪ್ ಮಾಡ್ರಿ. ಹೋಗ್ಲಿ ಬನ್ನಿ, ಈ ಕಡೆ ಗಾಡಿ ಬರ್ತಾ ಇದೆ. ಸೂಪರ್ ಬಿಡಿ. ಗೊತ್ತಿಲ್ವಾ? ಗೊತ್ತಿಲ್ಲ. ಭೀಷ್ಮ ಅಂತ. ಭೀಷ್ಮಾಚಾರ್ಯ. ಹಾ, ಭೀಷ್ಮಾಚಾರ್ಯ. ಹಾ, ಅವರೇ. ನಾನು ಇನ್ನೊಂದ್ಸತಿ ಕ್ವಶನ್ ಕೇಳ್ತೀನಿ. ಮಹಾಭಾರತ ಬರ್ದಿತ್ ಯಾರು? ಹೇಳ್ರಿ ಮೇಡಮ್, ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ. ಗೊತ್ತು, ಹೇಳಕ್ಕಾಗ್ತಿಲ್ಲ. ಹಾ ಹೌದಾ? ಹಾ, ಬರ್ದಿತ್ ಯಾರು ಅಂತ ನಾನು ಕೇಳಿದ್ದು. ಯಾರೇ? ಐಡಿಯಾ ಗೊತ್ತಿಲ್ಲ. ನರೇಟ್ ಮಾಡಿತ್ತು ಅವರು. ಇವರು. ಗಣಪತಿ. ಹಾ, ಸೂಪರ್. ಒಬ್ರು ಇಚ್ಛಾಮರಣಿ ಇದ್ರು. ಅವ್ರ ಭೀಷ್ಮ. ಸೂಪರ್. ಕೊನೆಯದೊಂದು ಕೇಳ್ತೀನಿ. ಮಹಾಭಾರತ ಬರ್ದಿತ್ ಯಾರು? ಏನಂತಾರೆ? ವಿಶ್ವಾಮಿತ್ರ ಅಲ್ಲ.
ಗಣೇಶ ಬರೆದಿರೋದು. ಪಾಂಡವ್ರಿಗೆ ಗೊತ್ತಲ್ವಾ? ಅವ್ರ ಹೆಸರು ಹೇಳಿ. ಧರ್ಮರಾಯ, ಹಾ, ಅರ್ಜುನ, ಭೀಮ, ನಕುಲ, ಸಹದೇವ. ಸೂಪರ್. ಅವ್ರ ಹೆಂಡತಿ ಹೆಸರು? ದ್ರೌಪದಿ. ದ್ರೌಪದಿ. ಅರ್ಜುನನ ಹೆಂಡತಿ ಹೆಸರು ಸುಭದ್ರ. ಅವ್ರ ಮಗನ ಹೆಸರು ಹೇಳ್ಬಿಡಿ. ಅವ್ರ ಮಗನ ಹೆಸರು ಅಭಿಮನ್ಯು. ಇನ್ನೊಬ್ಬ ಮಗ ಇದ್ದಲ್ಲ, ಅವ್ರ ಹೆಸರು ಹೇಳ್ಬಿಡಿ. ಇನ್ನೊಬ್ಬನ ಮಗನ ಹೆಸರು ಗೊತ್ತಿಲ್ಲ ಸರ್. ನಮ್ಮ ಅಣ್ಣವ್ರನ್ನ ಗ್ಯಾಪ್ ಮಿಸ್ಕಳಿ. ರಾಜ್ಕುಮಾರ. ಅಣ್ಣವ್ರ ಅಂತಂದ್ರೆ ಯಾರು ತಾನೆ? ಅಣ್ಣವ್ರ ಒಂದು ಫಿಲಂ ಮಾಡಿದಾರೆ, ಗ್ಯಾಪ್ ಮಿಸ್ಕಳಿ. ಏನು ಪಾರ್ಥ? ಬಬ್ರುವಾಹನ. ಸೂಪರ್. ದ್ರೌಪದಿ ಅವ್ರಿಗೆ ಇನ್ನೊಂದು ಹೆಸರು ಇತ್ತು, ಪಾಂಚಲನಂದನೇನ? ಪಾಂಚಾಲಿ ಅಂತ. ಅವ್ರ ಒಂದು ದೇಶದಿಂದ ಬಂದಿದ್ರು, ಆ ದೇಶದ ಹೆಸರು ಏನು ಹೇಳಿ? ಪಾಂಚಾಲ ರಾಜ್ಯದಿಂದ ಬಂದಿದ್ದಾರೆ. ಓಕೆ. ಕೊನೆ ಪ್ರಶ್ನೆ. ಹಾ. ಮಹಾಭಾರತದಲ್ಲಿ ಒಬ್ರು ಇಚ್ಛಾಮರಣಿ ಇರ್ತಾರೆ. ಭೀಷ್ಮ. ಸೂಪರ್ ಆಗಿದೆ. मजा आया और मैं ये जो मजा है हिंदुस्तान के हर व्यक्ति को देना चाहिए. ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಹೋಗಿ, ಆಯ್ತು ಪರವಾಗಿಲ್ಲ, ಹೋಗಿ. ಎಕ್ಸ್ಕ್ಯೂಸ್ ಮೀ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರೆಯಕ್ಕಾಗ್ದೆ. ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಓಕೆ. ಪಾಪ ಎಲ್ಲ ಬಸ್ಸಿಗೆ ಹೋಗ್ಬೇಕು, ಏನ್ ಮಾಡೋದು? ಇಲ್ಲ ಅಂದ್ರೆ ಆನ್ಸರ್ ಮಾಡಿರು. ಅಯ್ಯೋ ಪಾಪ ಅಲ್ಲ. ಛೇ 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 ಛೇ. ಓಕೆ, ಥ್ಯಾಂಕ್ ಯು ಗೈಸ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲ, ಯೂಟ್ಯೂಬ್. ಸರಿ, ಓಕೆ, ತಗೋಬಿಡಿ. ಓಕೆ, ಚಾನಲ್ ನೇಮ್ ರಾಜ್ ಜಂಕ್ಷನ್. ಇಲ್ಲೇ ಸಬ್ಸ್ಕ್ರೈಬ್ ನೀವು ಮಾಡಿ. ರಾಜ್ ಜಂಕ್ಷನ್. ಇಂಜಿನಿಯರ್ಸ್ ಜಂಕ್ಷನ್. ಅದೇ ಕರ್ನಾಟಕದ ಬಾವುಟ ಇದೆಯಲ್ಲ, ಅದೇ. ಥ್ಯಾಂಕ್ ಯು ಸೋ ಮಚ್ ಗೈಸ್.